ಹಲೋ, ನಾನು ಡಾಕ್ಟರ್ ಮಂಜುಳಾ ಅಂತ ಬ್ಯಾಂಗ್ಳೂರು ಕೋರ್ಮಂಗ್ಲಲ್ಲಿರೋ ಆ್ಯಂಡ್ ಶಾರ್ವೆಲ್ ಹಾಸ್ಪಿಟಲ್ ಆ್ಯಂಡ್ ಫರ್ಟಿಲಿಟಿ ಸೆಂಟ್ರಲ್ಲಿರೋ ಐವಲ್ ಸ್ಪೆಷಲಿಸ್ಟ್ ನಾನು. ಪ್ಲಸ್ ನಾನು ಈವ್ನಿಂಗ್ ಟೈಮಲ್ಲಿ ಅಡೋಸೆಂಟ್ ಮೆನೋಪಾಸಲ್ ಕ್ಲಿನಿಕ್ ಕೂಡ ನಡೆಸ್ತೀನಿ. ಇತ್ತೀಚೆಗೆ ಒಂದು ವಿಡಿಯೋ ಆನ್ ಇನ್ಸ್ಟಾಗ್ರಾಮ್ ನನ್ನ ತುಂಬ ಡಿಸ್ಟರ್ಬ್ ಮಾಡ್ತು. ಒಂದು ಚಿಕ್ಕ ಹೆಣ್ಮಗು ಸ್ಟೇಜ್ ಮೇಲೆ ಚೇರ್ ಮೇಲೆ ಕೂಡಿಸಿದ್ದಾರೆ. ಅದನ್ನು ಫುಲ್ ಅಲಂಕಾರ ಮಾಡಿದ್ದಾರೆ. ಮುಂದೆಲ್ಲ ಗಿಫ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಅದಕ್ಕೇನು ಕುಂಕುಮ ಎಲ್ಲ ಇಡ್ತಾಯಿದ್ರು, ಹೂವು ಎಲ್ಲ ಇಡ್ತಾರೆ. ಬಟ್ ಅದು ಬಾದರೇ ಮಾಡ್ತಿಲ್ಲ. ಪ್ಯಾಕೆಟ್ ಒಂದು ಕೈಲಿ ಚಿಪ್ಸ್ ಇಟ್ಕೊಂಡು ತಿಂದ್ಕೊಂಡು ಕಾಲಿ ಥರ ಆಟ ಆಡಿಸ್ತಾ ಇದೆ. ದಟ್ ಮೀನ್ಸ್ ಚಿಕ್ಕ ಮಗು ಹೇಗೆ ಪಾರ್ಕಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದೆ ಅದು. ಆಮೇಲೆ ನನಗೆ ನೋಡಿದ್ಮೇಲೆ ಗೊತ್ತಾಯಿತು, ಈ ಹೆಣ್ಮಗು ಋತುಮತಿ ಆಗಿರೋದ್ರಿಂದ ಅದಕ್ಕೆ ಇಟ್ಕೊಂಡಿರೋ ಫಂಕ್ಷನ್ ಇದಂತ. ಇಟ್ ವಾಸ್ ರಿಯಲಿ ಡಿಸ್ಟರ್ಬಿಂಗ್. ಆಟ ಆಡೋ ಟೈಮಲ್ಲಿ ಈ ಮಗುಗೆ ಋತುಮತಿ ಆದಾಗ ಅದು ಆಘೋಷ ಪಡೋದು, ಸಂತೋಷ ಪಡೋ ಅನ್ನೋ ವಾರ್ತೆ ಅಲ್ಲ ಅದು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಹೆಣ್ಮಕ್ಳು ಅವ್ರಿಗೆ ಏನು ನಡೀತಿದೆ ಅಂತಲೂ ಗೊತ್ತಿಲ್ಲ. ಆ ಸ್ಟೇಜಲ್ಲಿ ಕೂತ್ಕೊಂಡಾಗ ಕೂಡ ಅಷ್ಟು ಜನದ ಮುಂದೆ ಪ್ಯಾಕೆಟಿಂದ ಚಿಪ್ಸ್ ತಿಂತಾಯಿದೆ. ಅದಕ್ಕೆ ಆ ಫಂಕ್ಷನ್ದು ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಬಟ್ ಚಿಪ್ಸ್ ಮಾತ್ರ ಇಂಪಾರ್ಟೆಂಟ್. ಅದನ್ನು ಪೇರೆಂಟ್ಸ್ ಕೂಡ ಅಲೋ ಮಾಡ್ತಾಯಿದ್ದಾರೆ. ಇಟ್ಸ್ ಈಕ್ವಲೆಂಟ್ ಟು ಚಿಕ್ಕ ಮಗು ಆಟ ಮಾಡಬೇಕಾದ್ರೆ ನಾವು ಅದನ್ನು ಮೊಬೈಲ್ ಕೊಟ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊಳ್ಳಿ ಅನ್ನೋ, ಅಟ್ಲೀಸ್ಟ್ ಆ ಟೈಮಲ್ಲಿ ಸುಮ್ಮನೆ ಇರುತ್ತಲ್ಲ ಅನ್ನೋ ರೀತಿಯಲ್ಲಿ ಆ ಮೊಬೈಲಿಂದ ಬರೋ ರೇಡಿಯೇಷನ್ ಮಗುಗೆ ಎಷ್ಟು ಹಾನಿ ಮಾಡ್ತಿದ್ದೆ ಯೋಚನೆ ಮಾಡ್ತಿದ್ದಿಲ್ಲ. ಎಷ್ಟು ಎಕ್ಸಾಂಪಲ್ಸ್ ಈ ಥರ ಕೊಡೋದು. ರಿಯಲಿ ಇಟ್ ಇಸ್ ಸೋ ಡಿಸ್ಟರ್ಬಿಂಗ್. ಫಸ್ಟ್ ಆಫ್ ಆಲ್ ಅದು ಋತುಚಕ್ರ ಬರೋ ವಯಸ್ಸಲ್ಲ. ಆ ಮಗು ನೋಡಿದ್ರೆ ಗೊತ್ತಾಗುತ್ತೆ. ಇಟ್ ಇಸ್ ಜಸ್ಟ್ ನಾಟ್ ಇವನ್ 8 years. ಪ್ರೀವಿಯಸ್ ವೀಡಿಯೋಲಿ ಆಲ್ರೆಡಿ ಹೇಳಿದ್ದೀನಿ, 8 yearsಗಿಂತ ಕಮ್ಮಿ ಆಗೋದು ಪ್ರಿಕಾಷನ್ಸ್ ಪೀಪರ್ಟಿ ಅಂತ ಹೇಳ್ತಾಯಿದ್ದೀವಿ. ಇಟ್ ಇಸ್ ಅನ್ ಅಲಾರ್ಮಿಂಗ್ ಸೈನ್. ಫಸ್ಟ್ ಆಫ್ ಆಲ್ ವಿ ಶುಡ್ ನೋ ಏನಕ್ಕೆ ಅದು ಬರ್ತಾ ಇದೆ. ಫುಲ್ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡ್ಕೋಬೇಕು. ಬೇರೆ ಹತ್ರ ಎಕ್ಟೋಪಿಕ್ ಹಾರ್ಮೋನ್ಸ್ ಇದೆಯಾ ಅಥವಾ 8 ಕಂಪ್ಲೀಟ್ ಆದಮೇಲೆ 8 to 10 yearsಲ್ಲಿ ಬಂದಾಗ ಡೆಫಿನೆಟ್ಲಿ ದಟ್ಸ್ ನಾಟ್ ದ ಏಜ್ ಟು ಕಮ್. ಆಟ ಆಡಬೇಕಾದ್ರೆ ಓಡಾಡಬೇಕಾದ್ರೆ ಅಂತ ಇದೆಲ್ಲ ನಮ್ಗೆ ಏನಕ್ಕೆ ಆಗ್ತಾಯಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಎಕ್ಟೋಪಿಕ್ ಹಾರ್ಮೋನ್ಸ್, ಬಿಕಾಸ್ ಆಫ್ ಚೈಲ್ಡ್ಹುಡ್ ಒಬೆಸಿಟಿ. ಅದಕ್ಕೆ ಎಷ್ಟು ಮಕ್ಕಳು ಜಂಕ್ ಫುಡ್, ಪ್ಯಾಕ್ಡ್ ಫುಡ್, ಪ್ರೊಸೆಸ್ ಫುಡ್, ಶುಗರಿ ರಿಚ್ ಫುಡ್ಸ್, ಫ್ರೈಡ್ ಫುಡ್ಸ್, ಫಾಸ್ಟ್ ಫುಡ್ಸ್ ತೊಗೊಳ್ತಾರೆ. ಅಷ್ಟು ಒಬೆಸಿಟಿ ಇದೆ. ಟೀನೇಜರ್ಸ್ ಎಲ್ಲ ಒಬೆಸಿಟಿ ಇದೆ. ಬಿಫೋರ್ ಟೀನೇಜ್, ಬಿಫೋರ್ ಅಡೋಲೆಸೆನ್ಸ್ ಒಬೆಸಿಟಿ ಇಸ್ ವೆರಿ ಕಾಮನ್. ಪ್ಲಸ್ ಲ್ಯಾಕ್ ಆಫ್ ಔಟ್ಡೋರ್ ಆ್ಯಕ್ಟಿವಿಟೀಸ್. ಮಕ್ಕಳು ಫುಲ್ ಟೈಮ್ ಮನೇಲಿ ಕೂತ್ಕೊಂಡು ವೀಡಿಯೋ ಗೇಮ್ಸ್ ಆ್ಯಂಡ್ ಮೊಬೈಲ್ ಗೇಮ್ಸ್ ಆಡ್ತಾ ಇರ್ತಾರೆ. ಐ ನೋ ಇಟ್ಸ್ ವೆರಿ ಹೆಕ್ಟಿಕ್. ಸ್ಕೂಲ್ಗೆ ಹೋಗೋದು, ಟ್ಯೂಷನ್ಸ್ಗೆ ಹೋಗೋದು, ಹೋಮ್ವರ್ಕ್ ಮಾಡೋದು. ಆದರೂ ಕೂಡ ಹೇಗೆ ನಾವು ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ 20 minutes ಅಟ್ಲೀಸ್ಟ್ ತೊಗೊಳ್ಳಿ. ಯು ಟೇಕ್ ಔಟ್ ಟೈಮ್ ನಿಮ್ಮ ಎಕ್ಸಸೈಸ್ ಮಾಡೋದಕ್ಕೆ. ಸ್ಟಾರ್ಟ್ ವಿತ್ 10 minutes, 20 minutes ಆ್ಯಂಡ್ ಮೇಕ್ ಇಟ್ ಹ್ಯಾಬಿಟ್ ಅಂತ ಮಕ್ಳಿಗೂ ಕೂಡ ನೀವು ಪ್ಲೀಸ್ ಅದನ್ನು ಪ್ರಮೋಟ್ ಮಾಡಲೇಬೇಕು. ಎಲ್ಲ ಕಡೆ ಇರೋ ಕಡೆ ನಿಮ್ಮ ಹತ್ರ ಪಾರ್ಕ್ ಇರುತ್ತೆ, ಇಲ್ಲ ಟೆರೆಸ್ ಇರುತ್ತೆ, ಗಾರ್ಡನ್ ಇರುತ್ತೆ. ಬಂದಮೇಲೆ ಅಟ್ಲೀಸ್ಟ್ ಒಂದು 15-20 minutes ಔಟ್ಡೋರ್ ಅವ್ರ ಆ್ಯಕ್ಟಿವಿಟೀಸ್ ಮಾಡಬೇಕು. ಒಂದು ಸ್ಕಿಪ್ಪಿಂಗ್ ಮಾಡೋದು ಮಕ್ಕಳ ಜೊತೆ, ಈವನ್ ಕುಂಟೆ ಬಿದ್ದು ಆಡ್ತಾ ಇರಲ್ಲ ಮುಂಚೆಲ್ಲ, ಅದು ಬೇರೆ ಏನು ಆ್ಯಕ್ಟಿವಿಟೀಸ್ ಆಗೋದು. ಅದು ಮಾರ್ನಿಂಗ್ ಎದ್ಬಿಟ್ಟು ಸ್ವಲ್ಪ ಹೊತ್ತು ಎಕ್ಸಸೈಸ್, ವಾಕ್ ಹೋಗೋದು, ಸ್ಪಾಟ್ ಜಾಗಿಂಗ್ ಮಾಡೋದು, ಸ್ಕ್ವಾಟ್ಸ್ ಮಾಡೋದು, ಸ್ಟ್ರೆಚಸ್ ಮಾಡೋದು ಎಲ್ಲ ಅವ್ರಿಗೆ ನೀವು ಪ್ರಮೋಟ್ ಮಾಡಬೇಕು. ಹೆಲ್ತಿ ಹ್ಯಾಬಿಟ್ಸ್. ಅವ್ರು ಫಿಸಿಕಲಿ ಆ್ಯಕ್ಟಿವ್ ಇದ್ದಾಗ, ಮೈಂಡ್ಫುಲ್ ಈಟಿಂಗ್ ಮಾಡಿದಾಗ, ಮನೇಲಿ ಮಾಡೋ ಫುಡ್, ಫ್ರೆಶ್ ಫುಡ್, ಅವಾಯ್ಡಿಂಗ್ ಲಾಟ್ ಆಫ್ ಜಂಕ್ ಫುಡ್. ಒನ್ಸ್ ಇನ್ ಅ ವೈಲ್ ಓಕೆ, ಮಂತ್ಲಿ ಒನ್ಸ್ or 15 days ಒನ್ಸ್ ಸ್ವೀಟ್ ಕ್ರೀಮಿಂಗ್ಸ್ ಇದಕ್ಕೆ ಸ್ವಲ್ಪ ಹೊತ್ತು. ಬಟ್ ಎವ್ರಿ ಈವ್ನಿಂಗ್ ಹೋದಾಗ, ಎವ್ರಿ ಈವ್ನಿಂಗ್ ಇಟ್ಸ್ ಎ ರುಟೀನ್ ಫಾಸ್ಟ್ ಫುಡ್ ತೊಗೊಳ್ಳೋ, ಜಂಕ್ ಫುಡ್, ರಿಯಲಿ ಇಟ್ಸ್ ಬ್ಯಾಡ್. ಇಟ್ ಇಸ್ ರೂಯಿನಿಂಗ್ ಅವರ್ ಯಂಗರ್ ಜನ್ರೇಷನ್. ಐ ರಿಕ್ವೆಸ್ಟ್ ಎಲ್ಲ ಪೇರೆಂಟ್ಸ್, ತಾಯಂದ್ರಿಗೂ ತಂದೆಯಂದ್ರಿಗೂ, ಸಿಬ್ಲಿಂಗ್ಸ್ ಮತ್ತು ಟೀಚರ್ಸ್ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲ ಪ್ಲೀಸ್ ಪ್ರಮೋಟ್ ಮಾಡಿ. ನಮ್ಮ ಈ ಆಟ ಆಡಬೇಕಿರೋ ವಯಸ್ಸಲ್ಲಿ ಅವರು ಒಬೆಸಿಟಿ ಆಗಿ ಬೇರೆ ಎಲ್ಲ ಅವ್ರಿಗೆ ಏನಂತಲೂ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಬಾಡಿ ಚೇಂಜಸ್ ಫೇಸ್ ಮಾಡೋಕ್ಕೆ ಮೆಂಟಲಿ ಪ್ರಿಪೇರ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ನೀವು ಪ್ರಿಪೇರ್ ಮಾಡಬೇಕು, ಕೌನ್ಸಿಲಿಂಗ್ ಕೊಟ್ಟು 8 years ಆದಮೇಲೆ ಬಾಡಿ ಚೇಂಜಸ್ ಯಾವಾಗಾದರೂ ಅಂತ. ಆ್ಯಂಡ್ ಆದಷ್ಟು ಪ್ರಿಕಾಷನ್ಸ್ ಪೀಪಟ್ಟಿ ಮುಂಚೆನೇ 10 yearsಗಿಂತ ಮುಂಚೆ ಬರೋದು ಪ್ರಿವೆಂಟ್ ಮಾಡೋದಕ್ಕೆ ನಮ್ಮ ಕೈಲಿ ಏನೇನಾಗುತ್ತೆ ಅದೆಲ್ಲ ನೀವು ಫಾಲೋ ಮಾಡಬೇಕು. ಪ್ಲೀಸ್ ಶೇರ್ ದಿಸ್ ವಿಡಿಯೋ for all with all your near and dear ones so that awareness is spread. Thank you.